ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅವನು ಮಹಿಮಾ ದಾಸು ಮೈಸೂರಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಪೊಲೀಸರ ಕಣ್ಗಾವಲಲ್ಲಿದ್ದಾನೆ ಅಂತ ಈಗ ಗೊತ್ತಾಗ್ತಾ ಇದೆ. ನಾನು ಅಡಿಷನಲ್ ಎಸ್ ಪಿಗೆ ಮಾತಾಡಿದ ಮೇಲೆ ಸಾಯಂಕಾಲ 4:15 ನಮ್ಮ ಕಣ್ಗಾವಲಲ್ಲೇ ಇದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲೊಂದು ಸೀರಿಯಸ್ ಗ್ಯಾಪ್ ಆಗಿರೋದೇನು ಅಂತಂದರೆ, ಇಲಾಖೆ ಮಂತ್ರಿಗಳು ಮಹಿಮಾ ದಾಸನ್ನ ನೋಡಿದಾಗ ಅವನ್ನ ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬೋದಾಗಿತ್ತು. ಯಾರಾದರೂ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬೋದಾಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ. ಇದು ಯಾವುದನ್ನು ಮಾಡಿಲ್ಲ. ಈಗ ಅವನಿಗೆ ಕಿಡ್ನಿ ಸ್ಟೋನ್ ಆಪರೇಷನ್ ಆಗಿ ಟ್ರೀಟ್ಮೆಂಟಲ್ಲಿದ್ದಾನೆ. ಅವನಿಗೆ ಡಾಕ್ಟರ್ಸು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕು. ಕೊಟ್ಟ ಮೇಲೆ ನಾವು ಅವನ್ನ ಸಾಕ್ಷಿಯಾಗಿ ತಗೋತೀವಿ. ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲ ಅವನು ಸಾಕ್ಷಿ, ಅವನೊಬ್ಬನೇ ಐ ವಿಟ್ನೆಸ್ ಇರೋದು. ಅವನು ಕರ್ಕೊಂಡೋಗಿ ಸ್ಪಾಟ್ ಮಹಜರೆಲ್ಲ ಮಾಡ್ತೀವಿ ಅಂತ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ. ನಮಗೆ ಬರ್ತಕ್ಕಂಥ ಅನುಮಾನ ಏನು ಅಂತಂದರೆ, ಈಗ ಅನುಮಾನ ಯಾಕೆ ಬರ್ತದೆ ಅಂತಂದರೆ, ಅವನು ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಂತ, ಪೊಲೀಸವರು ಫಾರೆಸ್ಟ್ ಅವರಿಂದ ನನಗೆ ಜೀವ ಭಯ ಇದೆ ಅಂತ. ಸೊ ಇವರಿಬ್ಬರು ಸೇರ್ಕೊಂಡು ಏನಾದರೂ ಮ್ಯಾನಿಪುಲೇಟ್ ಮಾಡಿಬಿಡ್ತಾರಾ? ಆ ರೀತಿ ಮ್ಯಾನಿಪುಲೇಟ್ ಮಾಡಿದ್ರೆ ಈ ಸತ್ಯ ಮುಚ್ಚೋಗುತ್ತೆ. ಅದಾಗಬಾರ್ದು ಅಂತಂದರೆ ಚಾಮರಾಜನಗರ ಪೊಲೀಸರಿಂದ ಹೊರತುಪಡಿಸಿ ಹೊರಗಡೆ